ಯಾವ ರೋಗನೂ ಇಲ್ಲಪ್ಪ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಉತ್ತರದಲ್ಲಿ ಪಾಂಚಜನ್ಯ, ಕರ್ನಾಟಕ ರಾಜಕಾರಣದಲ್ಲಿ ಎದ್ದಿದೆ ಕೋಲಾಹಲ, ಉಳಿದವರಿಗೆ ಎದುರಾಗಲಿದೆ ಸಂಕಷ್ಟ. 2023ರ ಚುನಾವಣೆಗೆ ಮೆಗಾ ಬ್ಲೂ ಪ್ರಿಂಟ್ ರೆಡಿ. ಉತ್ತರದಲ್ಲಿ ಧೂಳಿಪಟವಾದ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಸಿದ್ದುನೇ ಆಧಾರವಾಗ್ತಾರಾ, ಡಿಕೆಶಿನೇ ಬ್ರಹ್ಮಾಸ್ತ್ರವಾಗ್ತಾರಾ? ಟಾರ್ಗೆಟ್ ಕರ್ನಾಟಕ, ಕೈ ಕಮಲ ಸವಾಲಿನ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಉತ್ತರದಲ್ಲಿ ಪಾಂಚಜನ್ಯ, ಕರ್ನಾಟಕದಲ್ಲಿ ಕೋಲಾಹಲ. ನಿಷ್ಠರಿಗೆ ಪಟ್ಟ, ಉಳಿದವರಿಗೆ ಕಷ್ಟ. 2023 ಮೆಗಾ ಬ್ಲೂ ಪ್ರಿಂಟ್ ಹೇಗಿದೆ? ಉತ್ತರದಲ್ಲಿ ಧೂಳಿಪಟವಾದ ಕೈಗೆ ಸಿದ್ದುನೇ ಆಧಾರ, ಡಿಕೆಶಿನೇ ಬ್ರಹ್ಮಾಸ್ತ್ರ. ಪಂಚರಾಜ್ಯ ಚುನಾವಣೆ ರಿಸಲ್ಟ್ ಹೊರಬಿದ್ದಿದೆ. ಕಾಂಗ್ರೆಸ್ 5 ರಾಜ್ಯಗಳಲ್ಲೂ ಹೀನಾಯ ಸೋಲು ಕಂಡಿದೆ. ಉತ್ತರ ಪ್ರದೇಶದಲ್ಲಿ 2 ಅಂಕಿ ತಲುಪಲು ಕಾಂಗ್ರೆಸ್ಗೆ ಸಾಧ್ಯವಾಗಲಿಲ್ಲ. ಈ ಕಡೆ ಅಧಿಕಾರದಲ್ಲಿದ್ದ ಪಂಜಾಬ್ನಲ್ಲಿ ಅಧಿಕಾರ ಕಳೆದುಕೊಂಡು ಕಾಂಗ್ರೆಸ್ ಕಂಗಾಲಾಗಿದೆ. ಉತ್ತರಾಖಂಡ್ನಲ್ಲೂ ಕಾಂಗ್ರೆಸ್ಗೆ ಗೆಲುವಿನ ರುಚಿ ಸಿಗಲಿಲ್ಲ. ಮಣಿಪುರ, ಗೋವಾದಲ್ಲೂ ಕಾಂಗ್ರೆಸ್ ಸೋತು ಸುಣ್ಣವಾಗಿದೆ. ಉತ್ತರ ಪ್ರದೇಶದ ಅಮೇಥಿ, ರಾಯ್ಬರೇಲಿ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಧೂಳಿಪಟವಾಗಿದೆ. ಹೀಗೆ 5 ರಾಜ್ಯಗಳಲ್ಲೂ ಕಾಂಗ್ರೆಸ್ ಹೀನಾಯ ಸೋಲು ಕಂಡಿರೋದು, ಬಿಜೆಪಿ ನಿರೀಕ್ಷೆಗೂ ಮೀರಿ ಭರ್ಜರಿ ಗೆಲುವು ದಾಖಲಿಸಿರೋದು ರಾಜ್ಯ ರಾಜಕೀಯಕ್ಕೆ ರಿಸ್ಕ್ ತಂದೊಡ್ಡಿದೆ. ಪಂಚರಾಜ್ಯಗಳಲ್ಲಿ ಹೀನಾಯ ಸೋಲಿನಿಂದ ರಾಜ್ಯ ಕಾಂಗ್ರೆಸ್ನ ರಿಸ್ಕ್ ಮಾತ್ರ ಹೆಚ್ಚಾಗಿಲ್ಲ, ರಾಜ್ಯ ಬಿಜೆಪಿ ನಾಯಕರಿಗೂ ಬಿಜೆಪಿಯ ಮಹೋನ್ನತ ಗೆಲುವು ತಂದಿಟ್ಟಿದೆ ರಿಸ್ಕ್. ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿ ದಾಖಲಿಸಿದ ಮಹೋನ್ನತ ಗೆಲುವಿಗೆ ಕುಣಿದು ಕುಪ್ಪಳಿಸಿ ಸಂಭ್ರಮ ಪಡಬೇಕೋ, ಅಥವಾ ಈ ಗೆಲುವು ಅಧಿಕಾರವನ್ನ ಕಿತ್ಕೊಳ್ಳಲಿದೆ ಎಂಬ ಭಯಕ್ಕೆ ಆತಂಕ ಪಡಬೇಕೋ ಅನ್ನೋ ಗೊಂದಲದಲ್ಲಿದ್ದಾರೆ ರಾಜ್ಯದ ಕೆಲ ಕಮಲ ನಾಯಕರು. ಯಾಕಂದ್ರೆ ಬಿಜೆಪಿ ಹೈಕಮಾಂಡ್ ಇದುವರೆಗೂ ರಾಜ್ಯದಲ್ಲಿ ಸಂಪುಟ ವಿಸ್ತರಣೆ ಅಥವಾ ಸಂಪುಟ ಪುನರಚನೆ ವಿಚಾರವಾಗಿ ಸ್ಪಷ್ಟತೆ ಕೊಟ್ಟಿರಲಿಲ್ಲ. ಅದಕ್ಕೆ ಕಾರಣ ಪಂಚರಾಜ್ಯ ಚುನಾವಣೆ. ಸಿಎಂ ಬೊಮ್ಮಾಯಿ ಸಂಪುಟ ವಿಸ್ತರಣೆ ಮಾಡಬೇಕು ಅಂತ ದೆಹಲಿಗೆ ಹೋಗಿ ಹೈಕಮಾಂಡ್ ಮುಂದೆ ಭಿನ್ನವಿಸಿಕೊಂಡಾಗ್ಲೆಲ್ಲ ಸದ್ಯಕ್ಕೆ ಬೇಡ, ಆ ವಿಚಾರ ನಮಗ್ ಬಿಡಿ, ನಾವು ನೋಡ್ಕೊಳ್ತೇವೆ, ಪಂಚರಾಜ್ಯ ಎಲೆಕ್ಷನ್ ಮುಗಿದ ಮೇಲೆ ತೀರ್ಮಾನ ಮಾಡೋಣ ಅಂತ ಹೇಳ್ತಿದ್ರಂತೆ. ಹೀಗೆ ಹೈಕಮಾಂಡ್ ಹೇಳೋದಕ್ಕೆ ಕಾರಣವೂ ಇತ್ತು. ಅದೇನೆಂದ್ರೆ ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿ ನಿರೀಕ್ಷೆ ಹುಸಿಯಾದ್ರೆ ರಾಜ್ಯದಲ್ಲಿ ಮಹತ್ತರ ಬದಲಾವಣೆಗೆ ಕೈ ಹಾಕೋದಿಲ್ಲ. ಹಾಗೊಂದು ವೇಳೆ ನಿರೀಕ್ಷೆಗೂ ಮೀರಿ ಗೆಲುವು ದಾಖಲಿಸಿದ್ರೆ ಕರ್ನಾಟಕದಲ್ಲಿ ಸರ್ಜರಿ ಮಾಡೋದು ನಿಶ್ಚಿತ ಅನ್ನೋ ನಿಲುವು ಹೈಕಮಾಂಡ್ನದ್ದಾಗಿತ್ತು ಎನ್ನಲಾಗಿದೆ. ಈಗ ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿಗೆ ನಿರೀಕ್ಷೆಗೂ ಮೀರಿದ ಗೆಲುವು ಸಿಕ್ಕಿದೆ. ಹಾಗಾಗಿ ರಾಜ್ಯದಲ್ಲಿ ಸಂಪುಟಕ್ಕೆ ಭರ್ಜರಿ ಸರ್ಜರಿ ಆಗೋದು ಗ್ಯಾರಂಟಿ ಅಂತಿದೆ ಬಿಜೆಪಿ ಮೂಲಗಳು. ಹಾಗಾದ್ರೆ ಇವತ್ತಲ್ಲ ನಾಳೆ ಸಂಪುಟಕ್ಕೆ ಸರ್ಜರಿ ಮಾಡಿಬಿಡುತ್ತಾ ಹೈಕಮಾಂಡ್? ಖಂಡಿತ ಇಲ್ಲ. ಸದ್ಯಕ್ಕೆ ಬಜೆಟ್ ಸೆಷನ್ ನಡೆಯುತ್ತಿದೆ. ಬಜೆಟ್ ಸೆಷನ್ ಮುಗಿದ ಬಳಿಕ, ಅಂದ್ರೆ ಮಾರ್ಚ್ ಮುಗಿದ ನಂತರ ಹೈಕಮಾಂಡ್ ಕರ್ನಾಟಕ ಬಿಜೆಪಿಯ ಸರ್ಜರಿಯನ್ನ ಕೈಗೆತ್ತಿಕೊಳ್ಳಲಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಈಗಾಗಲೇ ಸಚಿವರಾಗಿರೋ ಹಲವು ಹಿರಿಯ ನಾಯಕರಿಗೆ ಆತಂಕ ಶುರುವಾಗಿದೆ. ಕುರ್ಚಿ ಕಳೆದುಕೊಳ್ಳುವ ಭಯ ಹೆಚ್ಚಾಗಿದೆ. ಮಗದೊಂದು ಕಡೆ ಸಚಿವಾಕಾಂಕ್ಷಿಗಳು ಮತ್ತೆ ಬಿರುಸಿನ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ. ಹಾಗಾದ್ರೆ ಪಂಚರಾಜ್ಯ ಎಲೆಕ್ಷನ್ನ ಎಫೆಕ್ಟ್ನಿಂದ ರಾಜ್ಯ ಬಿಜೆಪಿಯಲ್ಲಿ ಆಗೋ ಬದಲಾವಣೆ ಏನು? ರಾಜ್ಯ ಕಾಂಗ್ರೆಸ್ಗೆ ಎದುರಾಗಲಿರುವ ಸವಾಲುಗಳೇನು? ಎಲ್ಲ ಮಾಹಿತಿಯನ್ನ ಇಂಚಿಂಚಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಪಂಚರಾಜ್ಯ ರಿಸಲ್ಟ್, ಕರ್ನಾಟಕ ಬಿಜೆಪಿ ಮೇಲೆ ಎಫೆಕ್ಟ್. ಪಕ್ಷ ಮತ್ತು ಸರ್ಕಾರ ಎರಡೂ ಕಡೆ ಭರ್ಜರಿ ಸರ್ಜರಿ. ಸಂಪುಟ ಪುನರಚನೆ ಮಾಡಲಾಗುತ್ತೆ ಅನ್ನೋದು ಹೊಸ ಸುದ್ದಿ ಏನಲ್ಲ. ಬಿಎಸ್ವೈ ಸಿಎಂ ಆಗಿದ್ದಾಗಲೂ ಸಂಪುಟ ಪುನರಚನೆ ಆಗುತ್ತೆ ಅನ್ನೋದು ನಿತ್ಯ ನಿರಂತರವಾಗಿ ನಡೆಯುತ್ತಿದ್ದ ಚರ್ಚೆ. ಬಿಎಸ್ವೈ ರಾಜೀನಾಮೆ ಬಳಿಕ ಬೊಮ್ಮಾಯಿ ಸಿಎಂ ಆದ್ರು, ಹೊಸ ಸಂಪುಟ ರಚನೆ ಆಯಿತು. ಸದ್ಯ ಬೊಮ್ಮಾಯಿ ಸಂಪುಟದಲ್ಲಿ ಕೇವಲ 4 ಸ್ಥಾನಗಳು ಮಾತ್ರ ಖಾಲಿ ಇದೆ. ಹೀಗಾಗಿ ಸಂಪುಟ ವಿಸ್ತರಣೆನ ಪುನರಚನೆನ ಅನ್ನೋ ಚರ್ಚೆಗಳು ಆರಂಭದಿಂದಲೂ ನಡೀತಾನೆ ಇದೆ. ಇರೋ 4 ಸ್ಥಾನಗಳಿಗೆ 16 ನಾಯಕರು ಕರ್ಚೀಫ್ ಹಾಕಿದ್ರೆ ಇನ್ನು ಕೆಲವರು ಹಾಲಿ ಸಚಿವರನ್ನೇ ಕಿತ್ತೊಗೆಯಬೇಕು ಅಂತ ಬಹಿರಂಗವಾಗಿ ಸಮರ ಸಾರಿದ್ದಾರೆ. ಹೀಗೆ ಸಂಪುಟ ವಿಸ್ತರಣೆ ಅಥವಾ ಪುನರಚನೆ ಬಗ್ಗೆ ಚರ್ಚೆ ನಡೀತಾನೆ ಇದೆ. ಆದ್ರೆ ಪಂಚರಾಜ್ಯ ಎಲೆಕ್ಷನ್ ರಿಸಲ್ಟ್ ಬಂದ ಬಳಿಕ ಏನಾದ್ರೊಂದು ಆಗುತ್ತೆ ಅನ್ನೋದಂತೂ ಪಕ್ಕಾ ಇತ್ತು. ಇದೀಗ ಇನ್ನಷ್ಟು ಪಕ್ಕಾ ಆಗಿದೆ. ಸಂಪುಟಕ್ಕೆ ಹೊಸ ಮುಖಗಳ ಸೇರ್ಪಡೆಯಾಗುವ ಸಾಧ್ಯತೆ ಇದೆ. ಸರ್ಕಾರದಲ್ಲಿ ಮಾತ್ರವಲ್ಲ, ರಾಜ್ಯ ಬಿಜೆಪಿಯಲ್ಲೂ ಭಾರಿ ಬದಲಾವಣೆ ಆಗಲಿದೆ ಅನ್ನೋ ಮಾಹಿತಿ ಇದೆ.
ಪಕ್ಷ ಹಾಗೂ ಸರ್ಕಾರದಲ್ಲಿ ಹೊಸಬರು ಕ್ಲೀನ್ ಹ್ಯಾಂಡ್ಗಳಿಗೆ ಅವಕಾಶ ನೀಡುವುದು, ಸಂಘಟನೆ ಮಾಡುವವರಿಗೆ ಆದ್ಯತೆ ಕೊಡುವುದು, ರಾಜ್ಯ ನಾಯಕರ ಅಭಿಪ್ರಾಯಕ್ಕೂ ಹೆಚ್ಚಿನ ಮನ್ನಣೆ ಕೊಟ್ಟು ಮುಂದಿನ ವಿಧಾನಸಭೆ ಚುನಾವಣೆ ಎದುರಿಸಲು ಬಿಜೆಪಿ ಹೈಕಮಾಂಡ್ ಪಕ್ಕಾ ಪ್ಲಾನ್ ಮಾಡಿದೆ ಅನ್ನೋ ಮಾಹಿತಿ ಇದೆ. ರಾಜ್ಯ ಬಿಜೆಪಿ ಸಂಘಟನೆಯಲ್ಲಿ ಹೊಸ ಅಲೆ ಏಳುತ್ತಾ ಕರ್ಮಯೋಗಿಗಳಿಗಷ್ಟೇ ಕಮಲ ಪೀಠ ಒಲಿಯುತ್ತಾ ಉತ್ತರ ಪ್ರದೇಶ, ಉತ್ತರಾಖಂಡ್, ಮಣಿಪುರ, ಗೋವಾದಲ್ಲಿ ಬಿಜೆಪಿ ಗಳಿಸಿದ ಯಶಸ್ಸು ರಾಜ್ಯ ಬಿಜೆಪಿಯಲ್ಲಿ ಉತ್ಸಾಹ ಗರಿಗೆದರುವಂತೆ ಮಾಡಿದೆ. ಮುಖ್ಯವಾಗಿ ಪಂಚರಾಜ್ಯ ಚುನಾವಣೆಯಲ್ಲಿ ಕಮಲಕ್ಕೆ ದಕ್ಕಿದ ಜಯ ರಾಜ್ಯ ಬಿಜೆಪಿಯ ಕಾರ್ಯಕರ್ತರು ಮತ್ತು ನಿಷ್ಠಾವಂತರಿಗೆ ಹೆಚ್ಚಿನ ಖುಷಿ ಕೊಟ್ಟಿದೆ. ಸಚಿವಾಕಾಂಕ್ಷಿಗಳಿಗೂ ಉತ್ಸಾಹ ನೀಡಿದೆ. ಯಾಕಂದ್ರೆ ಮುಂದಿನ ಚುನಾವಣೆ ದೃಷ್ಟಿಯಲ್ಲಿಟ್ಟುಕೊಂಡು ರಾಜ್ಯದಲ್ಲೂ ಸಂಪುಟ ಬದಲಾವಣೆ ಮಾಡೋದು ಬಹುತೇಕ ನಿಶ್ಚಿತ ಅನ್ನೋದನ್ನ ಈ ರಿಸಲ್ಟ್ ಪ್ರೂವ್ ಮಾಡಿದೆ. ಆದರೆ ಹೈಕಮಾಂಡ್ ಕರ್ನಾಟಕದಲ್ಲಿ ಉತ್ತರ ಪ್ರದೇಶ ಮಾದರಿ ಸ್ಟ್ರಾಟಜಿ ಪ್ರಯೋಗ ಮಾಡುತ್ತಾ ಅಥವಾ ಗುಜರಾತ್, ಉತ್ತರಾಖಂಡ್ ಸ್ಟ್ರಾಟಜಿ ಅಪ್ಲೈ ಮಾಡುತ್ತಾ ಅನ್ನೋದೇ ಕುತೂಹಲ. ಹೈಕಮಾಂಡ್ ಮಾಡಿದ ಈ 3 ಪ್ರಯೋಗಗಳ ಪೈಕಿ 2 ಪ್ರಯೋಗ ಭರ್ಜರಿ ಗೆಲುವಿನ ಮೂಲಕ ಯಶಸ್ಸು ತಂದುಕೊಟ್ಟಿದೆ. ಗುಜರಾತ್ ಮೇಲೆ ಹೈಕಮಾಂಡ್ ಮಾಡಿದ ಪ್ರಯೋಗವು ಯಶಸ್ವಿಯಾಗುವುದು ಖಚಿತ ಎಂದೇ ಹೇಳಲಾಗ್ತಿದೆ. ರಾಜ್ಯ ಸಂಪುಟಕ್ಕೆ ಉತ್ತರಾಖಂಡ್ ಮಾದರಿ ಸರ್ಜರಿ ಆಗುತ್ತಾ? ರಾಜ್ಯದಲ್ಲಿ ಬಿಜೆಪಿ ಹೈಕಮಾಂಡ್ ಉತ್ತರಾಖಂಡ್ ಸ್ಟ್ರಾಟಜಿ ಅಪ್ಲೈ ಮಾಡುತ್ತಾ ಅನ್ನೋ ಅನುಮಾನವೂ ಇದೆ. ಸದ್ಯ ಉತ್ತರಾಖಂಡ್ನಲ್ಲಿ ಬಿಜೆಪಿ ಗದ್ದುಗೆ ಉಳಿಸಿಕೊಂಡಿದೆ. ಆದರೆ ಉತ್ತರಾಖಂಡ್ ಚುನಾವಣೆಗೆ 1 ವರ್ಷ ಇರೋವಾಗಲೇ 4 ತಿಂಗಳಲ್ಲಿ 2 ಬಾರಿ ಸಿಎಂ ಬದಲಾವಣೆ ಮಾಡಿತ್ತು ಬಿಜೆಪಿ ಹೈಕಮಾಂಡ್. 2017ರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಉತ್ತರಾಖಂಡ್ನಲ್ಲಿ ಸಿಎಂ ಆಗಿದ್ದು ತ್ರಿವೇಂದ್ರ ಸಿಂಗ್ ರಾವತ್. ಆದರೆ ಇವರ ಆಡಳಿತದ ಬಗ್ಗೆ ಸ್ವಪಕ್ಷೀಯರಲ್ಲೇ ಅಸಮಾಧಾನ ವ್ಯಕ್ತವಾಗಿ ಹೈಕಮಾಂಡ್ಗೂ ದೂರು ನೀಡಿದ್ರು. ಹೀಗೆ ರಾಜಕೀಯ ಬಿಕ್ಕಟ್ಟು ಎದುರಾಗ್ತಿದ್ದಂತೆ ಎಚ್ಚೆತ್ತುಕೊಂಡ ಬಿಜೆಪಿ ಹೈಕಮಾಂಡ್ 2021 ಮಾರ್ಚ್ 10ರಂದು ತ್ರಿವೇಂದ್ರ ಸಿಂಗ್ ರಾವತ್ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತೆ ಮಾಡಿತು. ನಂತರ ಉತ್ತರಾಖಂಡ್ನಲ್ಲಿ ತೀರತ್ ಸಿಂಗ್ ರಾವತ್ರನ್ನ ಸಿಎಂ ಸ್ಥಾನದಲ್ಲಿ ಕೂರಿಸಿತು ಬಿಜೆಪಿ ಹೈಕಮಾಂಡ್. ಆದರೆ ಸಿಎಂ ಆದ ಬಳಿಕ ತೀರತ್ ಸಿಂಗ್ ವಿವಾದ ಹುಟ್ಟು ಹಾಕಿದ್ರು. ಮೇಲಿಂದ ಮೇಲೆ ತೀರತ್ ಸಿಂಗ್ ವಿವಾದ ಸೃಷ್ಟಿಸುತ್ತಿದ್ದಂತೆ ಅಧಿಕಾರ ಸ್ವೀಕರಿಸಿದ 4 ತಿಂಗಳಿಗೆ ಅವರನ್ನು ಸಿಎಂ ಸ್ಥಾನದಿಂದ ಕಿತ್ತೊಗೆದಿತ್ತು ಬಿಜೆಪಿ ಹೈಕಮಾಂಡ್. ಆ ಬಳಿಕ 2021 ಜುಲೈನಲ್ಲಿ ಉತ್ತರಾಖಂಡ್ ಸಿಎಂ ಆಗಿ ಪುಷ್ಕರ್ ಸಿಂಗ್ ಧಾಮಿ ಅಧಿಕಾರ ವಹಿಸಿಕೊಂಡ್ರು. ಇನ್ನು ಉತ್ತರಾಖಂಡ್ ಸಂಪುಟದಲ್ಲೂ ಹೊಸಬರಿಗೆ ಅವಕಾಶ ಕೊಟ್ಟಿತ್ತು ಬಿಜೆಪಿ. ಹೀಗೆ ಎಲೆಕ್ಷನ್ಗೆ 1 ವರ್ಷ ಇರೋವಾಗಲೇ 4 ತಿಂಗಳಲ್ಲಿ 2 ಸಿಎಂ ಬದಲಾವಣೆ ಮಾಡಿ ಶಾಕ್ ಕೊಟ್ಟಿದ್ದು ಮಾತ್ರವಲ್ಲ, ಚುನಾವಣೆಯಲ್ಲಿ ಹಲವು ಹಾಲಿ ಶಾಸಕರಿಗೂ ಟಿಕೆಟ್ ಕೊಡದೆ ಕೊಕ್ ನೀಡಲಾಗಿತ್ತು. ಹೀಗಾಗಿ ಉತ್ತರಾಖಂಡದಲ್ಲಿ ಬಿಜೆಪಿಗೆ ಅತೃಪ್ತರ ಹಾವಳಿ ಮಿತಿಮೀರಿತ್ತು. ಆಗ ಬಿಜೆಪಿ ಹೈಕಮಾಂಡ್ ಹೇಳಿದ್ದು ಒಂದೇ ಮಾತು: ಒಂದಲ್ಲ ಒಂದು ಕಾರಣಕ್ಕೆ ಹೆಸರು ಕೆಡಿಸಿಕೊಂಡ ಶಾಸಕರಿಗೆ ಮುಲಾಜಿಲ್ಲದೆ ವಿಶ್ರಾಂತಿ ನೀಡಲಾಗಿದೆ. ವ್ಯಕ್ತಿಗಿಂತ ಪಕ್ಷದ ವರ್ಚಸ್ಸು ಮುಖ್ಯ ಅಂತ ಚಾಟಿ ಬೀಸಿದ್ರು ಬಿಜೆಪಿ ಮುಖಂಡರು. ಆ ಬಳಿಕ ಟಿಕೆಟ್ ವಂಚಿತ ಬಿಜೆಪಿ ಶಾಸಕರು ಪಕ್ಷೇತರರಾಗಿ ಬೇರೆ ಪಕ್ಷಕ್ಕೆ ಜಂಪ್ ಮಾಡಿ ಚುನಾವಣೆಗೆ ಇಳಿದ್ರು. ಆದರೆ ಗೆಲ್ಲೋಕ್ ಸಾಧ್ಯವಾಗಲಿಲ್ಲ. ಹೀಗೆ ಉತ್ತರಾಖಂಡ್ನಲ್ಲಿ ಬಿಜೆಪಿ ಹೈಕಮಾಂಡ್ ಇಷ್ಟೆಲ್ಲ ಬದಲಾವಣೆ ಮಾಡಿದ್ರು ಬಿಜೆಪಿ ಭರ್ಜರಿ ಗೆಲುವಿಗೆ ಯಾವುದೇ ಅಡೆತಡೆ ಎದುರಾಗಲಿಲ್ಲ. ಉತ್ತರಾಖಂಡ್ನಲ್ಲಿ ಬಿಜೆಪಿಯ ಈ ರಣತಂತ್ರ ಸಕ್ಸಸ್ ಆಗಿರೋದ್ರಿಂದ ಕರ್ನಾಟಕದಲ್ಲೂ ಇದೇ ರಣತಂತ್ರವನ್ನ ಹೂಡಿದ್ರೂ ಅಚ್ಚರಿ ಏನಿಲ್ಲ. ಗುಜರಾತ್ ಮಾದರಿ ಕರ್ನಾಟಕದಲ್ಲಿ ಪ್ರಯೋಗ ಮಾಡ್ತಾರ? ಗುಜರಾತ್ನಲ್ಲಿ ಇದೇ ಡಿಸೆಂಬರ್ನಲ್ಲಿ ವಿಧಾನಸಭೆ ಚುನಾವಣೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಇಡೀ ಗುಜರಾತ್ಗೆ ಮಾತ್ರವಲ್ಲ, ದೇಶಕ್ಕೆ ಶಾಕ್ ಕೊಡುವಂತಹ ಬದಲಾವಣೆ ಮಾಡಿದ್ರು ದಿಲ್ಲಿಯ ಕಮಲಾಧಿಪತಿಗಳು. ದಿಢೀರಾಗಿ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಗುಜರಾತ್ನ ಸಿಎಂ ಆಗಿದ್ದ ವಿಜಯ್ ರೂಪಾನಿ ಅವರನ್ನ ಕೆಳಗಿಳಿಸಿ ಭೂಪೇಂದ್ರ ಪಟೇಲ್ ಅವರನ್ನ ಸಿಎಂ ಮಾಡಿತ್ತು ಬಿಜೆಪಿ ಹೈಕಮಾಂಡ್. ಇಷ್ಟೇ ಆಗಿದ್ರೆ ಇದರಲ್ಲಿ ಅಚ್ಚರಿ ಇಲ್ಲ ಬಿಡಿ. ಆದರೆ ಸಿಎಂ ಬದಲಾವಣೆ ಮಾತ್ರವಲ್ಲ, ಹೊಸ ಸಂಪುಟದಲ್ಲಿ 24 ಸಚಿವರಿಗೆ ಸ್ಥಾನ ಕಲ್ಪಿಸಿತ್ತು ಬಿಜೆಪಿ. ಆದರೆ ಹೀಗೆ ಹೊಸ ಸಂಪುಟದಲ್ಲಿ ಸ್ಥಾನ ಪಡೆದ 24 ಸಚಿವರ ಪೈಕಿ ಅದಕ್ಕೂ ಹಿಂದಿನ ಸಂಪುಟದಲ್ಲಿದ್ದ ಒಬ್ಬರು ಹಳಬರಿಗೆ ಅವಕಾಶ ನೀಡಿರಲಿಲ್ಲ. ಅಷ್ಟೇ ಅಲ್ಲ, 24 ನೂತನ ಸಚಿವರ ಪೈಕಿ 21 ಮಂದಿ ಅದೇ ಮೊದಲ ಬಾರಿಗೆ ಸಚಿವ ಸ್ಥಾನ ಪಡೆದುಕೊಂಡಿದ್ರು. ಜಾತಿವಾರು, ವಲಯವಾರು ಲೆಕ್ಕಾಚಾರಗಳನ್ನಿಟ್ಟುಕೊಂಡು ಸಂಪುಟ ಪುನರಚನೆ ಮಾಡಿತ್ತು ಬಿಜೆಪಿ. ಹೀಗೆ ಸಂಪೂರ್ಣ ಹೊಸ ಮುಖಗಳೊಂದಿಗೆ 2022ರ ವಿಧಾನಸಭಾ ಚುನಾವಣೆ ಎದುರಿಸಲು ಗುಜರಾತ್ ಬಿಜೆಪಿ ಸಜ್ಜಾಗಿದೆ. ಇದೇ ರೀತಿ ರಾಜ್ಯದಲ್ಲೂ ಎಲ್ಲಾ ಹಾಲಿ ಸಚಿವರಿಗೆ ಕೊಕ್ಕೊಟ್ಟು ಹೊಸಬರಿಗೆ ಅವಕಾಶ ನೀಡಬಹುದು ಎಂಬ ಮಾತುಗಳು ಬಿಜೆಪಿ ವಲಯದಲ್ಲಿ ಹರಿದಾಡುತ್ತಿದೆ. ಈ ಹಿಂದೆ ಬಸನಗೌಡ ಪಾಟೀಲ್, ಯತ್ನಾಳ್ ಸೇರಿದಂತೆ ಹಲವು ಸಚಿವಾಕಾಂಕ್ಷಿ ಶಾಸಕರುಗಳು ಕೂಡ ರಾಜ್ಯದಲ್ಲಿ ಗುಜರಾತ್ ಮಾದರಿ ಸಂಪುಟ ಸರ್ಜರಿ ಆಗುತ್ತೆ ಅಂತ ಹೇಳಿದ್ರು.
ಇನ್ನು ಉತ್ತರ ಪ್ರದೇಶದಲ್ಲಿ ಚುನಾವಣೆಗೂ ಮೊದಲು ಸಂಪುಟ ಪುನರಚನೆಗೆ ಕೈ ಹಾಕಿರಲಿಲ್ಲ ಬಿಜೆಪಿ ಹೈಕಮಾಂಡ್. ಬದಲಿಗೆ ಸಂಪುಟ ವಿಸ್ತರಣೆಯನ್ನಷ್ಟೇ ಮಾಡಲಾಗಿತ್ತು. ಕಳೆದ ಸೆಪ್ಟೆಂಬರ್ನಲ್ಲಿ ಯೋಗಿ ಸಂಪುಟಕ್ಕೆ ಜಾತಿ ಪ್ರಾಂತ್ಯ ಲೆಕ್ಕಾಚಾರವನ್ನಿಟ್ಟುಕೊಂಡು 7 ಮಂದಿಗೆ ಸಚಿವ ಸ್ಥಾನ ನೀಡಲಾಗಿತ್ತು. ಈ ಪೈಕಿ ಕೂಡ ಮೊದಲ ಬಾರಿ ಸಚಿವರಾದವರು ಹೆಚ್ಚಾಗಿದ್ರು. ಹೊಸಬರಿಗೆ ಅವಕಾಶ ನೀಡಲಾಗಿತ್ತು. ಆದರೆ ಕರ್ನಾಟಕದಲ್ಲಿ ಸಂಪುಟ ವಿಸ್ತರಣೆ ಮಾಡಿದ್ರೆ ಕೇವಲ 4 ಮಂದಿಗೆ ಮಾತ್ರ ಅವಕಾಶ ಸಿಗಲಿದೆ. ಹೀಗಾಗಿ ಉತ್ತರ ಪ್ರದೇಶ ಮಾದರಿಗಿಂತ ರಾಜ್ಯದಲ್ಲಿ ಗುಜರಾತ್ ಮಾದರಿ ಅಪ್ಲೈ ಆಗೋ ಸಾಧ್ಯತೆಯೇ ಹೆಚ್ಚು ಅಂತ ಹೇಳಲಾಗ್ತಿದೆ. ಬಿಜೆಪಿ ಹೈಕಮಾಂಡ್ ಲೆಕ್ಕಾಚಾರವೇನು? ನಿರೀಕ್ಷೆ ಮೀರಿ ಫಲಿತಾಂಶ ಬಂದಿರೋದ್ರಿಂದ ರಾಜ್ಯದಲ್ಲಿ ಉತ್ತರಾಖಂಡ್ ಅಥವಾ ಗುಜರಾತ್ ಮಾದರಿ ಪ್ರಯೋಗದ ಬಗ್ಗೆ ಚರ್ಚೆ ನಡೆಯುತ್ತಿದೆ ಅಂತ ಹೇಳಲಾಗ್ತಿದೆ. ಆದರೆ ಹೀಗೆ ರಾಜ್ಯದಲ್ಲಿ ಬದಲಾವಣೆ ಮಾಡುವ ಮೊದಲು ಹೈಕಮಾಂಡ್ ರಾಜ್ಯದ ನಾಯಕರ ಸಲಹೆ ಸೂಚನೆ ಪಡೆಯುತ್ತಾರಾ ಅಥವಾ ಗುಜರಾತ್ನಲ್ಲಿ ಮಾಡಿದಂತೆ ಬಿಜೆಪಿ ಹೈಕಮಾಂಡ್ ಏಕಪಕ್ಷೀಯ ನಿರ್ಧಾರ ಕೈಗೊಳ್ಳುತ್ತಾ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಆದರೆ ರಾಜ್ಯದಲ್ಲಿ ಗುಜರಾತ್ ಅಥವಾ ಉತ್ತರಾಖಂಡ್ ಮಾದರಿ ಅನುಷ್ಠಾನ ಮಾಡೋ ಬಗ್ಗೆ ಚರ್ಚೆ ನಡೆಯುತ್ತಿದೆ ಅನ್ನೋದು ಮಾತ್ರ ನಿಚ್ಚಳ ಅಂತಿದೆ ಬಿಜೆಪಿ ಮೂಲಗಳು. ಹೀಗಾಗಿ ಹಿರಿಯ ಸಚಿವರುಗಳಿಗೆ ಆತಂಕ ಶುರುವಾಗಿದೆ. ಯಾಕಂದ್ರೆ ಖಾಲಿ ಇರುವ 4 ಸ್ಥಾನ ಭರ್ತಿ ಮಾಡಿ ಮುಂದಿನ ಚುನಾವಣೆ ಎದುರಿಸಲು ಬಿಜೆಪಿ ಹೋದ್ರೆ ಹೆಚ್ಚಿನ ಲಾಭವಾಗುವ ನಿರೀಕ್ಷೆ ಹುಸಿಯಾಗುವ ಸಾಧ್ಯತೆ ಇದೆ. ಹಾಗಾಗಿ ಜಾತಿ ಪ್ರಾದೇಶಿಕ ಸಮೀಕರಣದ ಜೊತೆಗೆ ವೋಟು ತಂದುಕೊಡುವ ವರ್ಚಸ್ಸು ಹೊಂದಿರುವ ಹೊಸ ಮುಖಗಳಿಗೆ ಸಂಪುಟದಲ್ಲಿ ಅವಕಾಶ ನೀಡಬೇಕು ಅಂತ ಸಂಘ ಪರಿವಾರವು ಹೈಕಮಾಂಡ್ ಮುಂದೆ ಬೇಡಿಕೆ ಇಟ್ಟಿದೆ ಎನ್ನಲಾಗಿದೆ. ಸದ್ಯಕ್ಕೆ ಈಗ ಕರ್ನಾಟಕದಲ್ಲಿ ಸಚಿವರಾಗಲು ಸಾಕಷ್ಟು ಮಂದಿ ಆಕಾಂಕ್ಷಿಗಳು ಸಾಲು ಸಾಲಾಗಿ ನಿಂತಿದ್ದಾರೆ. ಈ ಪೈಕಿ ಈ ಹಿಂದೆ ಸಚಿವರಾಗಿದ್ದ ಆಕಾಂಕ್ಷಿಗಳೇ ಹೆಚ್ಚಿದ್ದಾರೆ. ಮಾಜಿ ಸಚಿವರುಗಳಿಗೆ ಮತ್ತೆ ಸಚಿವರಾಗೋ ಆಸೆ ಇದ್ರೆ ಆಲ್ರೆಡಿ ಸಚಿವರಾಗಿರುವವರು ಬೇರೆ ಖಾತೆ ಮೇಲೆ ಕಣ್ಣಿಟ್ಟಿದ್ದಾರೆ. ಇನ್ನು 2ನೇ ಬಾರಿ ಶಾಸಕರಾದವರು ತಮಗೆ ಈ ಬಾರಿ ಅವಕಾಶ ಸಿಗಬಹುದು ಎಂಬ ನಿರೀಕ್ಷೆಯಿಂದ ಎದುರು ನೋಡುತ್ತಿದ್ದಾರೆ. ಆದ್ರೆ ಹೀಗೆ ಸಚಿವರಾಗ್ತೀವಿ ಅಂತ ಕನಸು ಕಾಣುತ್ತಿರುವ ಕೆಲವರಿಗೂ ನಮ್ಮ ಕುರ್ಚಿ ಗಟ್ಟಿ ಅಂತಿರೋ ಇನ್ನೂ ಹಲವರಿಗೂ ಹೈಕಮಾಂಡ್ ಶಾಕ್ ಕೊಡೋ ಸಾಧ್ಯತೆ ಇದೆ ಎನ್ನಲಾಗಿದೆ. ಗುಜರಾತ್ ಅಥವಾ ಉತ್ತರಾಖಂಡ್ನಲ್ಲಿ ಚುನಾವಣೆಗೂ ಮೊದಲು ಮಾಡಿರುವ ರಣತಂತ್ರವನ್ನ ರಾಜ್ಯದಲ್ಲೂ ಬಿಜೆಪಿ ಹೈಕಮಾಂಡ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಉತ್ತರದ ಪ್ರಯೋಗ ಕರ್ನಾಟಕದಲ್ಲಿ ಯಶಸ್ವಿಯಾಗುತ್ತಾ? ಸಚಿವಾಕಾಂಕ್ಷಿಗಳ ಪೈಕಿ ಯಾರಿಗೆ ಒಲಿಯಲಿದೆ ಅದೃಷ್ಟ? ಸಿದ್ದರಾಮಯ್ಯ ಮತ್ತು ಡಿಕೆಶಿಗೆ ಎದುರಾದ ಸವಾಲೇನು? ಹೇಳ್ತೀವಿ ಬ್ರೇಕ್ ಆದ್ಮೇಲೆ.